8 ವರ್ಷಗಳಾದರೂ ಕಟ್ಟಡದ ಕೆಲಸ ಮುಗಿದಿಲ್ಲ. ಬಸವಣ್ಣನ ಆರ್ಟ್ ಗ್ಯಾಲರಿಯಲ್ಲಿ ಸಿಸಿಟಿವಿ ಗ್ರಂಥಾಲಯ ಇಲ್ಲ. ಕಿಟಕಿ, ಫ್ಯಾನ್, ವೈರ್ ಮಾಯ, ಅಕ್ರಮ ಚಟುವಟಿಕೆಗಳ ತಾಣ. ಇದು ಆರ್ಟ್ ಗ್ಯಾಲರಿಗೆ ಗ್ರಹಣ ಹಿಡಿದಿರುವ ಸುದ್ದಿ. ಎಲ್ಲ ಲಿಂಗಾಯತರಿಗೆ ಹೊಸ ಗ್ಯಾಲರಿ ಅಂತ ಒಂದು ಕಟ್ಟಡ ಕಟ್ಟಿದ್ರು. ಅದು ಹೋಗಿ ಈಗ ಭೂತ್ ಬಂಗ್ಲಾ ಆಗಿಬಿಟ್ಟಿದೆ ಸರ್. 7 ವರ್ಷದಿಂದ ಭೂತ್ ಬಂಗ್ಲಾ ಅನ್ನೋಕ್ಕಿಂತ ಏನು ಬೇವಾರಸ್ ಆಗಿಬಿಟ್ಟಿದ್ದು. ಇಲ್ಲಿ ರಾತ್ರಿ ಮಂದಿ ಬರಾಕ ಇಲ್ಲಿ ಹೆದರ್ತಾರ್ರಿ. ಭೂತ್ ಬಂಗ್ಲೆ ಆಗ್ಬಿಟ್ಟಿದೆ ಬೆಳಗಾವಿಯ ಬಸವಣ್ಣ ಆರ್ಟ್ ಗ್ಯಾಲರಿ. 8 ವರ್ಷ ಕಳೆದ್ರೂ ಕೂಡ ಇನ್ನೂ ಕಾಮಗಾರಿ ಅನ್ನೋದೇ ಮುಗಿದಿಲ್ಲ. ಸರ್ಕಾರದ 2 ಕೋಟಿ ಹಣ ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಿಟ್ಟಿದೆ. ಬಸವಣ್ಣನ ಆರ್ಟ್ ಗ್ಯಾಲರಿಯ ವಿಷಯ ಇದು. ಗ್ರಹಣ ಹಿಡಿದುಬಿಟ್ಟಿದೆ. 8 ವರ್ಷ ಆದ್ರೂ ಕೂಡ ಕಾಮಗಾರಿ ಅನ್ನೋದೇ ಪೂರ್ಣ ಆಗಿಲ್ಲ. 2 ಕೋಟಿ ಹಣ ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬಿಟ್ಟಿದೆ. ಹಾಗಾದ್ರೆ ಬಸವಣ್ಣನ ಗ್ಯಾಲರಿ ಪರಿಸ್ಥಿತಿ ಹೆಂಗಿದೆ? ಸರ್ಕಾರದ 2 ಕೋಟಿ ಹಣ ಏನಾಯ್ತು? ಆ ಬಗ್ಗೆ ಮಾಹಿತಿ ಇದೆ ನೋಡೋಣ. ಭೂತ ಬಂಗಲೆಯಾಗಿದೆ ಬಸವಣ್ಣ ಆರ್ಟ್ ಗ್ಯಾಲರಿ. ನಿರ್ವಹಣೆ ಇಲ್ಲದೆ ಅಕ್ರಮ ಚಟುವಟಿಕೆಗಳ ತಾಣ. ಹಾಳು ಬಿದ್ದಿರುವ ಭವ್ಯ ಬಂಗಲೆ, ಕಟ್ಟಡದ ಸುತ್ತಮುತ್ತ ಬಿದ್ದಿರೋ ಮದ್ಯದ ಬಾಟಲಿಗಳು, ಕಿಟಕಿ, ಫ್ಯಾನ್, ವೈರ್ಗಳು ಮಾಯ. ಇದು ಬೆಳಗಾವಿಯ ಶ್ರೀನಗರದಲ್ಲಿರೋ ಭವ್ಯ ಕಟ್ಟಡದ ಸದ್ಯದ ದುಸ್ಥಿತಿ. ಕಳೆದ 8 ವರ್ಷಗಳ ಹಿಂದೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭವ್ಯ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಆರ್ಟ್ ಗ್ಯಾಲರಿ ಆಗಬೇಕಿತ್ತು. ಈ ಉದ್ದೇಶದಿಂದ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಆದರೆ ಭೂಮಿ ಪೂಜೆ ಮಾಡಿದ್ದ ಅಂದಿನ ಶಾಸಕ ಫಿರೋಜ್ ಸೇಠ್ ಚುನಾವಣೆಯಲ್ಲಿ ಸೋತರು. ಬಳಿಕ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಶಾಸಕರಾಗಿ ಆಯ್ಕೆಯಾದ್ರು. ಇವರು ಯಾವುದೇ ಅನುದಾನ ಕೊಡಲಿಲ್ಲ. ಹೀಗೆ ಹಲವು ಕಾರಣದಿಂದ ಇಂದಿಗೂ ಈ ಕಟ್ಟಡ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ನಿರ್ವಹಣೆ ಇಲ್ಲದೆ ಇಡೀ ಕಟ್ಟಡ ಹಾಳಾಗಿದ್ದು ಸ್ಥಳೀಯರು ಪಾಲಿಕೆ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಏನು ಅವಾಗ ಬಂದು ಬಿದ್ದೈತ್ರಿ 7 ವರ್ಷದಿಂದ ಇದು ಭೂತ್ ಬಂಗ್ಲಾ ಅನ್ನೋಕ್ಕಿಂತ ಏನು ಬೇವಾರಸ್ ಆಗಿಬಿಟ್ಟೈತ್ರಿ. ನಮ್ಮ ಲಿಂಗಾಯತ ಸಮಾಜಕ್ಕೆ ಇದು ಒಂದು ಸ್ವಲ್ಪ ನಾಚಿಕೆ ಬರೋ ಸಮಸ್ಯೆ ಐತ್ರಿ ಇದು. ಯಾಕಂದ್ರೆ ಎಲ್ಲರೂ ಕೂಡಿ ನಾವು ಹೋರಾಟ ಮಾಡಿ ಇದನ್ನು ಒಂದು ನಿಂದ್ರಿಸ್ಬೇಕಂತ ನಮ್ದು ಈಗ ಒಂದು ಸರ್ ವಿಚಾರ ಐತ್ರಿ. ಅದಕ್ಕೆ ನಾವು ಅವ್ರಿಗೆ ಕೈ ಜೋಡಿಸ್ಬೇಕಂತ ನಾವು ಅವ್ರಿಗೆ ಬಂದೇವ್ರಿ ಸರ್. ಅವಾಗ ಅನುಗುಣ ಬಿಡಗೆ ಆಗೈತ್ರಿ. ಅದು 1 ಕೋಟಿ 90 ಲಕ್ಷ ಮುಗೀತ್ರಿ. ಅದು ಮುಂದೆ ಬಂದವ್ರು ಅದೇನು ಅದಕ್ಕೆ ಲಕ್ಷ ಕೊಡಲಿಲ್ಲ. ಹಿಂಗಾಗಿ ಅದು ಹಂಗೆ ಉಳ್ದೈತ್ರಿ. ಅದು ಈಗಿರುವಂಥ MLA ರಾಜು ಶಿವಟ್ಟಿ ಅವ್ರಿಗೆ ನಾವು ಹೇಳೋದು, ನಿಮ್ಮ ಅಣ್ಣವರು ಏನು ಒಂದು ಒಳ್ಳೆಯ ಉದ್ದೇಶಕ್ಕೂ ಪ್ರಾರಂಭ ಮಾಡಿದ ಕಾರ್ಯ, ಆ ಕಾರ್ಯವನ್ನು ನೀವು ಪೂರ್ತಿ ಮಾಡಿದರೆ ನಿಮ್ಮ ಮನೆತನಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ ಅನ್ನೋದು ನಾವು ವೈಯಕ್ತಿಕವಾಗಿ ಅವ್ರ ಜೊತೆ ವಿಷಯ ಮಾತಾಡ್ತೀವಿ. ಆ ಕಾರ್ಯವನ್ನು ಅವರು ಪೂರ್ತಿ ಮಾಡಿದರೆ ಬಹಳ ಒಳ್ಳೆಯದು. ಆರ್ಟ್ ಗ್ಯಾಲರಿ ಕಾಮಗಾರಿ ಮುಗಿದ ಬಳಿಕ ಇಲ್ಲಿ ಬಸವಣ್ಣನವರ ಇತಿಹಾಸ, ಸಾಧನೆ ತೋರಿಸುವ ಚಿತ್ರಗಳನ್ನು ಹಾಕಬೇಕಿತ್ತು. ಬಸವಣ್ಣರ ಜೊತೆಗೆ ಕೆಲಸ ಮಾಡಿದ ಎಲ್ಲ ಶರಣರ ಇತಿಹಾಸ ತಿಳಿಸುವ ಕೇಂದ್ರವಾಗಬೇಕಿತ್ತು. ಬಸವಣ್ಣ ಅವರಿಗೆ ಸಂಬಂಧಿಸಿದ ಎಲ್ಲ ಪುಸ್ತಕ, ವಚನಗಳು ಇಲ್ಲಿ ಸಿಗುವಂತಾಗಬೇಕಿತ್ತು. ಆದರೆ ಈ ಕಟ್ಟಡ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಕಟ್ಟಡವನ್ನ ಯಾರೂ ನಿರ್ವಹಣೆ ಮಾಡದ ಕಾರಣಕ್ಕೆ ಕಿಡಿಗೇಡಿಗಳು ಇದನ್ನ ಹಾಳು ಮಾಡಿದ್ದಾರೆ. ಸದ್ಯ ಪಾಲಿಕೆ ಸದಸ್ಯ ದಿನೇಶ್ ನಾಶಿಪುಡಿ ಭವನವನ್ನ ಸ್ವಚ್ಛಗೊಳಿಸುವ ಮೂಲಕ ಇದಕ್ಕೆ ಬೇಕಾದ ಕೆಲಸ ಮಾಡೋ ಪ್ರಯತ್ನ ಆರಂಭಿಸಿದ್ದಾರೆ. ಆದರೆ ಪಾಲಿಕೆಯಿಂದ ಮಾತ್ರ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಹಾಲಿ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಯಾಕಂದ್ರೆ ಒಂದು ಜನರು ಏನು ಕಷ್ಟಪಟ್ಟು ದುಡಿದು ಒಂದು ರೊಕ್ಕದಾಗ ಟ್ಯಾಕ್ಸ್ ಕಟ್ಟಿದ್ದು ರೊಕ್ಕದಾಗ ಒಂದು ನಿರ್ಮಾಣ ಆಗೈತಿ. ಇದರ ಅವ್ರ ಜವಾಬ್ದಾರಿ ಆ್ಯಕ್ಚುಲಿ ರೀ. ಇದು ಅಂದಾಜು ನೋಡ್ರಿ, ಇದು 1 ಕೋಟಿ 90 ಲಕ್ಷ ತನಕ ಇದು ಖರ್ಚಾಗಿದೆ ರೀ ಒಂದು ಕಟ್ಟಡ ಕಟ್ಟಕ್ಕೆ. ಈಗ ಇನ್ನೊಂದು ಇದಕ್ಕೆ ಒಂದು 50 ರಿಂದ 60 ಲಕ್ಷ ರೂಪಾಯಿ ಬೇಕ್ರಿ ಇದಕ್ಕೆ. ಆದ್ರೆ ಏನೈತ್ರಿ, ಏನು ಮೊದಲಿಂದ MLA ಇದ್ರು ಶ್ರೀ ಫಿರೋಜ್ ಸೇಠ್ ಸಾಹೇಬರು, ಅವರೊಂದು ಅನುಭವ ಮಂಟಪ, ಬಸವೇಶ್ವರ ಅವರದ ಒಂದು ಅನುಭವ ಮಂಟಪ ಮಾಡ್ಬೇಕಂತ ಒಂದು ಭಾಳ ಪಾಪ ಒಂದು ಆಸೆ ಇಟ್ಕೊಂಡಿದ್ರು. ಆದ್ರೆ ಅದನ್ನು ನಿರ್ವಹಿಸಕ್ಕೆ ಆಗಲಿಲ್ಲ. ಕಡೆಗೆ ನಮ್ಮ ಕೈಗೆ ಎಷ್ಟು ಸಾಧ್ಯತೆ ಅದು ನಾವು ಮಾಡೋಣ ಅಂತ ಪ್ರಯತ್ನ ಮಾಡೋದು. ಇನ್ನು ಸರ್ಕಾರದಿಂದ 1 ಕೋಟಿ ಅನುದಾನ ಬಿಡುಗಡೆಯಾದರೆ ಮಾತ್ರ ಬಸವಣ್ಣ ಆರ್ಟ್ ಗ್ಯಾಲರಿ ಅಭಿವೃದ್ಧಿಯಾಗಲು ಸಾಧ್ಯ. ಕಟ್ಟಡದ ರಿಪೇರಿ ಬಳಿಕ ಸಿಸಿಟಿವಿ ಅಳವಡಿಸಬೇಕು. ಇಲ್ಲಿನ ಗ್ರಂಥಾಲಯ ಸೇರಿ ಹಲವು ಅಭಿವೃದ್ಧಿ ಕೆಲಸಗಳು ಆದ್ರೆ ಮಾತ್ರ ಕಟ್ಟಡ ಉಪಯೋಗವಾಗಲಿದೆ. ಇಲ್ಲವಾದಲ್ಲಿ 2 ಕೋಟಿ ರೂಪಾಯಿ ವ್ಯರ್ಥವಾಗಲಿದೆ. ಇನ್ನಾದರೂ ಸ್ಥಳೀಯ ಶಾಸಕ ಕಟ್ಟಡದ ಅಭಿವೃದ್ಧಿ ಕೆಲಸ ಮಾಡಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇದು ಸದ್ಯಕ್ಕೆ ಬಸವಣ್ಣ ಆರ್ಟ್ ಗ್ಯಾಲರಿ ಪರಿಸ್ಥಿತಿ. ಪಾಲಿಕೆ ನಿರ್ಲಕ್ಷ್ಯದಿಂದಲೇ ಹಿಂಗಾಗಿದೆ. ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ, ಏನ್ ಸಮಸ್ಯೆ ಆಗ್ತಿದೆ 8 ವರ್ಷದಿಂದ? ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈಗ ಮತ್ತೆ ಹೆಚ್ಚುವರಿಯಾಗಿ ಹಣ ಬೇಕೇ ಬೇಕು. ಎಷ್ಟು ಡಿಲೇ ಆಗ್ತಾ ಹೋಗುತ್ತೆ, ಮತ್ತೆ ಅಷ್ಟು ಖರ್ಚು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. 8 ವರ್ಷದಿಂದ ಏನ್ ಸಮಸ್ಯೆ ಆಗ್ತಿದೆ? ಪಾಲಿಕೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದೆ ಮೇಂಟೆನೆನ್ಸ್ ಮಾಡೋಕೆ?
ಶರ್ಮಿಳಾ ಶೆಟ್ಟಿ, ಪಾಲಿಕೆ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರ ನಿರ್ಲಕ್ಷ್ಯದಿಂದ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಇವತ್ತು ಹಳ್ಳ ಹಿಡಿದೆ ಅಂತ ಹೇಳ್ಬೋದು. ಈ ಕಟ್ಟಡ ಮೇಲ್ಛಾವಣಿ ಸಂಪೂರ್ಣವಾಗಿ ಏನು ನೀರಿನಿಂದ ಕುಸಿಯುವ ಹಂತಕ್ಕೆ ತಲುಪಿದೆ. ಮತ್ತೊಂದು ಕಡೆ ಏನು ಕಟ್ಟಡದ ಒಳಗಿದ್ದಂತಹ ಫ್ಯಾನು ಸೇರಿದಂತೆ ವೈರ್ಗಳೆಲ್ಲವನ್ನು ಕೂಡ ದುಷ್ಕರ್ಮಿಗಳು ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಏನು ಇಲ್ಲಿನ ಕಟ್ಟಡ ನಿರ್ಮಾಣವಾದ ಬಳಿಕ ಮಹಾನಗರ ಪಾಲಿಕೆಯನ್ನ ನಿರ್ವಹಣೆ ಮಾಡಬೇಕಿತ್ತು. ಆ ನಿರ್ವಹಣೆ ಮಾಡೋದ್ರಲ್ಲಿ ಕೂಡ ಸಂಪೂರ್ಣ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ಏನು ಇತ್ತೀಚೆಗೆ ಬೆಳಗಾವಿಯಲ್ಲಿ ಅದ್ದೂರಿಯಾಗಿ ಬಸವಣ್ಣನ ಜಯಂತಿ ಆಚರಣೆ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬರಲಾಗಿದೆ. ಆದರೆ ಬಸವಣ್ಣನ ಹೆಸರಿನಲ್ಲಿ ಸ್ಥಾಪನೆಯಾದಂತಹ ನಿರ್ಮಾಣವಾದಂತಹ ಒಂದು ಕಟ್ಟಡ ಕಳೆದ 8 ವರ್ಷಗಳಿಂದ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ. ಇನ್ನು ಸಂಗೊಳ್ಳಿ ರಾಯಣ್ಣ ಕಾಲೇಜ್ ಹಿಂಭಾಗದಲ್ಲೇ ಈ ಒಂದು ಕಟ್ಟಡ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಸ್ಥಳೀಯರಿಗೂ ಕೂಡ ಆಗ್ತಾ ಇದೆ. ಇಲ್ಲಿ ರಾತ್ರಿ ಯಾರೆಲ್ಲ ಬರ್ತಾರೆ ಮತ್ತು ಅವರನ್ನ ನಿಗಾ ವಹಿಸೋದು ಈಗ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಹೀಗಾಗಿ ಏನಂತಂದ್ರೆ ಸ್ಥಳೀಯರು ಈಗ ಮುರಿದು ಹೋದಂತಹ ಬಾಗಿಲನ್ನ ರಿಪೇರಿ ಮಾಡಿದ್ದಾರೆ ಮತ್ತು ಈ ಒಳಗಡೆ ಸುಮಾರು ಇನ್ನೂ 2-3 ಕೋಟಿ ರೂಪಾಯಿ ಅನುದಾನ ಕೊಟ್ಟ ಸಂದರ್ಭದಲ್ಲಿ ಈ ಕಟ್ಟಡದ ರಿಪೇರಿಯನ್ನ ಮಾಡಬೇಕು ಮತ್ತು ಅಲ್ಲಿನ ಕಿಟಕಿ ಬಾಗಿಲುಗಳನ್ನ ಸರಿ ಮಾಡಬೇಕು, ಜೊತೆಗೆ ಸಿಸಿಟಿವಿ ಅಳವಡಿಸಬೇಕು ಅಂತಕ್ಕಂಥ ಬೇಡಿಕೆ ಇರತಕ್ಕಂಥದ್ದು. ಇದಾದ ಬಳಿಕ ಅನುಭವ ಮಂಟಪ ಮಾದರಿಯಲ್ಲಿ ಬಸವಣ್ಣನ ಭಾವಚಿತ್ರಗಳಾಗಿರ್ಬೋದು ಮತ್ತು ಬಸವಾದಿ ಶರಣರ ಜೀವನ ಚರಿತ್ರೆಯನ್ನು ಅಲ್ಲಿ ಕಾಣುವಂತಾಗಬೇಕು. ಜೊತೆಗೆ ಏನಂದ್ರೆ ಒಂದು ಗ್ರಂಥಾಲಯ ಮಾಡುವಂತಹ ಒಂದು ಸದುದ್ದೇಶವನ್ನ ಕೂಡ ಹೊಂದಲಾಗಿತ್ತು. ಆದರೆ 8 ವರ್ಷಗಳಿಂದ ಶಾಸಕರು ಬದಲಾದ್ರು ಅಂತಕ್ಕಂಥ ಒಂದೇ ಕಾರಣಕ್ಕಾಗಿ ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಈಗ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ಸುಮಾರು 2 ಕೋಟಿ ರೂಪಾಯಿ ಅನುದಾನ ನೀರಿನಲ್ಲಿ ಹೋಮ ಮಾಡುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಇನ್ನಾದರೂ ಸ್ಥಳೀಯ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈ ಕಟ್ಟಡದ ರಿಪೇರಿಯನ್ನ ಮಾಡಬೇಕು ಮತ್ತು ಅಲ್ಲಿ ಏನು ಉದ್ದೇಶಿತ ಗ್ರಂಥಾಲಯ ಮತ್ತು ಬಸವಣ್ಣನ ಆರ್ಟ್ ಗ್ಯಾಲರಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಸ್ಥಳೀಯರ ಬೇಡಿಕೆಯಾಗಿದೆ. ಸರ್ಕಾರದ ಮತ್ತು ಮಹಾನಗರ ಪಾಲಿಕೆಯಿಂದ ಯಾವುದೇ ರೀತಿ ಒಂದು ಸ್ಪಂದನೆ ಸಿಗದ ಕಾರಣಕ್ಕಾಗಿ ಅವರೇ ಈಗ ಸಿಸಿಟಿವಿ ಸೇರಿದಂತೆ ಸಣ್ಣ ಪುಟ್ಟ ಕೆಲಸವನ್ನು ಕೂಡ ಮಾಡಕ್ ಮುಂದಾಗಿರ್ತಕ್ಕಂಥದ್ದು. ಇನ್ನಾದರೂ ಸರ್ಕಾರ ಈ ಒಂದು ಅನುದಾನದ ನೆಪವನ್ನು ಹೇಳಿದೆ ಈ ಒಂದು ಕಟ್ಟಡದ ಅಭಿವೃದ್ಧಿಗೆ ಮುಂದಾಗಬೇಕು ಅಂತಕ್ಕಂಥದ್ದು ಸ್ಥಳೀಯರ ಬೇಡಿಕೆಯಾಗಿದೆ. ಶರ್ಮಿಳಾ ಶೆಟ್ಟಿ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಚಂದ್ರ.